ನಮಸ್ತೆ ವೀಕ್ಷಕರೇ, SSL ಸಂಬಂಧಪಟ್ಟಂಗೆ ತುಂಬ ಅನುಕೂಲಕರವಾದ ಮತ್ತು ತುಂಬ ನಿಮ್ಗೆ ಇಂಪಾರ್ಟೆಂಟ್ ಅನಿಸಿದ ಕ್ವಶನ್ನ ನಾವು ತೆಗೆದು ನಿಮ್ಗೆ ಹೇಳಾಕತ್ತೀವಿ. ಪರೀಕ್ಷಾ ಮಂಡಳಿಯ ವತಿಯಿಂದ ಮತ್ತು ನಿಮ್ಗೇನು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಗೆ ಅನುಕೂಲ ಆಗಲಿ, ಸಮಾಜದ ಬಗ್ಗೆ ನಾನು ಹೇಳಾಕತ್ತೀನಿ. ಸಾಮಾಜಿಕ ಸ್ತರವಿನ್ಯಾಸವೆಂದರೇನು? ಸಮಾಜಶಾಸ್ತ್ರ ನೋಡ್ರಿ ಇದು. ಸಾಮಾಜಿಕ ಸ್ತರವಿನ್ಯಾಸವೆಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸವೆನ್ನುವರು. ಮಾನವಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು? ಮಾನವಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು? ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಇಂಡಿಯಾ ಅಥವಾ ಹಿಂದೂಸ್ತಾನ್ ಎಂದು ಏಕೆ ಕರೆಯುತ್ತಾರೆ? ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಆದ್ದರಿಂದ ಇದನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಎಂದು ಕರೆಯುವರು. ಇಂಡಿಯಾ ಎಂಬ ಹೆಸರು ಹೇಗೆ ಬಂದಿತು? ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯ ಬಳಕೆಯಿಂದ ಬಂದಿತು. ಭಾರತ ಎಂಬ ಹೆಸರು ಹೇಗೆ ಬಂದಿತು? ಭಾರತ ಎಂಬ ಹೆಸರು ಭರತ ಎಂಬ ಚಕ್ರವರ್ತಿಯ ಹೆಸರಿನಿಂದ ಬಂದಿತು. ಭಾರತದಲ್ಲಿ ಒಟ್ಟು ರಾಜ್ಯಗಳು ಎಷ್ಟು? ಭಾರತದಲ್ಲಿ ಒಟ್ಟು ರಾಜ್ಯಗಳು 28 ರಾಜ್ಯಗಳು. ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು 8. ಭಾರತದ ರಾಷ್ಟ್ರೀಯ ರಾಜಧಾನಿ ಯಾವುದು? ಭಾರತದ ರಾಷ್ಟ್ರೀಯ ರಾಜಧಾನಿ ನವದೆಹಲಿ. ಪಂಚವಾರ್ಷಿಕ ಯೋಜನೆಗಳ ಅತಿ ದೊಡ್ಡ ಸಾಧನೆ ಯಾವುದು? ಪಂಚವಾರ್ಷಿಕ ಯೋಜನೆಗಳ ಅತಿ ದೊಡ್ಡ ಸಾಧನೆ ಹಸಿರು ಕ್ರಾಂತಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಇಂಪಾರ್ಟೆಂಟ್ ಐತೆ ನೋಡ್ರಿ, ಇದು ಬೀಳತೈತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ರವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು? ಸುಗ್ಗಿ ನಂತರದ ತಂತ್ರಜ್ಞಾನವೆಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು. ಈ ಥರ ಕ್ವಶನ್ಸ್ ಅಷ್ಟು ಈಗ ಒಮ್ಮೆ ಹೇಳೇನಿ, ಇನ್ನೂ ಒಮ್ಮೆ ಹೇಳ್ತೀನಿ. ಈಗ ಹೇಳಾಕತ್ತೀನಿ. ಅಷ್ಟೊಂದು ಭಾಳ ಇಂಪಾರ್ಟೆಂಟ್ ಐತಿ. ನಾನು ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬರೀ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾ ಈಗ ತೆಗ್ದೀನಿ. ಇನ್ನೂ ಅನುಕೂಲ ಆಗೋ ಥರನೂ ಅದಾವು, ನಾ ಹೇಳ್ತೀನಿ ಮುಂದೆ ಬರ್ಬರ್ತಾ. ಈಗ ಇಷ್ಟು ಮಾತ್ರ ಐತಿ, ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೂ ಹೇಳಿರಿ. ಯಾಕಂದ್ರೆ ಇವು ಇಂಪಾರ್ಟೆಂಟ್, ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಎಕ್ಸಾಮಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತೀವಿ.